ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತು ಈಗ ಆಲ್ರೆಡಿ ನನ್ನ ಒಂದು ಚಾನಲ್ಗಳಲ್ಲಿ ಏನು ಆದರ್ಶ ವಿದ್ಯಾಲಯ, ನವೋದಯ, ಮೊರಾರ್ಜಿ ಶಾಲೆಯ ಪ್ರವೇಶಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಇದ್ದು, ಈ ಒಂದು ವಿಡಿಯೋದಲ್ಲಿ ತಮಗೆ ಏನು ಈಗ ಆಲ್ರೆಡಿ ಏನು HSTR, GPSTR, PST ಶಿಕ್ಷಕರ ನೇಮಕಾತಿಗೆ ಏನು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅರ್ಜಿಗಳು ಕೂಡ ಪ್ರಾರಂಭವಾಗಿದೆ. ಅದೇ ರೀತಿಯಾಗಿ ಹಲವಾರು ನೇಮಕಾತಿಗಳನ್ನು ಕೂಡ ಸರ್ಕಾರದವರು ಈಗ ಆಲ್ರೆಡಿ ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ. ತಾವುಗಳೆಲ್ಲ ದಿನಪತ್ರಿಕೆಗಳಲ್ಲೂ ಕೂಡ ತಾವುಗಳೆಲ್ಲ ನೋಡ್ತಾ ಇರ್ಬೋದು. ಇಲ್ಲಿ ಅದೇ ರೀತಿಯಾಗಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಈ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳ ಶಿಕ್ಷಕರ ನೇಮಕಾತಿಯ ಬಗ್ಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಮತ್ತು RPC ಭಾಗಗಳಿಗೆ ಇದರ ಅಧಿಸೂಚನೆಯಲ್ಲಿ ಏನಿದೆ ಎಂಬುದನ್ನು ನಾವು ಇಲ್ಲಿ ನೋಡೋದಾದರೆ, ಅಧಿಸೂಚನೆಯನ್ನು ತಾವುಗಳು ನೋಡ್ಬೋದು. ಇಲ್ಲಿ ಪ್ರವೇಶದಲ್ಲಿ ತಾವೇನಾದರೂ ನೇಮಕಾತಿಯಲ್ಲಿ ಹೋದ ನಂತರ ಸಮಾಜ ಕಲ್ಯಾಣ ಇಲಾಖೆಗೆ ಇಲ್ಲಿ ಹೋಗಿ ಇಲ್ಲಿ RPC ಮೇಲೆ ಕ್ಲಿಕ್ ಮಾಡಿದ ನಂತರ ತಮಗೆ ಈ ರೀತಿಯಾಗಿ ಬರುತ್ತೆ. ಓಕೆ, ಮೀಸಲಾತಿಯ ಪ್ರಮಾಣ ಪತ್ರಗಳ ನಮೂನೆ. ತಮ್ಮಗಳು ಏನಾದರೂ ಮೀಸಲಾತಿಯ ಪ್ರಮಾಣ ಪತ್ರಗಳು ಏನಾದರೂ ತಮಗಡೆ ಬಂದರೆ ಈ ಒಂದು ಮೀಸಲಾತಿಯ ಪ್ರಮಾಣ ಪತ್ರಗಳ ನಮೂನೆಗಳು ಇದರಲ್ಲಿ ಲಭ್ಯವಿರುತ್ತವೆ. ತಾವುಗಳು ಈ ರೀತಿಯಾಗಿ ತಮ್ಮ ಯಾವ ಒಂದು ಮೀಸಲಾತಿಗೆ ತಾವುಗಳು ಒಳಪಡ್ತೀರಿ ಅನ್ನೋದರ ಬಗ್ಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಆಗಿರ್ಬೋದು. ಅದೇ ರೀತಿಯಾಗಿ ಇನ್ನೂ ಹಲವಾರು 3A, 2, 3 ಅಂತ ಇದೆ. ಓಕೆ, ಇನ್ನೂ ಹಲವಾರು ಇದಕ್ಕೆ ಏನೋ ಪ್ರಮಾಣ ಪತ್ರಗಳಿಗೆ ಈ ಒಂದು ಮೀಸಲಾತಿಗಳು ಕರೆದಿದ್ದಾರೆ. ಅದೇ ರೀತಿಯಾಗಿ ವಸತಿ ಶಾಲಾ ಶಿಕ್ಷಕರ ನೇಮಕಾತಿ. ಓಕೆ, ಅದೇ ರೀತಿಯಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಒಂದು ಲಿಂಕ್ ಇದೆ. ಇಲ್ಲಿ ನೋಡ್ಬೋದು ನೀವು 24/8/2026 ಈ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವಂಥ ಒಂದು ಲಿಂಕನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ತಾವುಗಳು ಇದರಲ್ಲಿ ಅರ್ಜಿಯನ್ನು ಅಪ್ಲಿಕೇಶನನ್ನು ಏನು ಮಾಡ್ಬೋದು, ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಅಧಿಸೂಚನೆಯಲ್ಲಿ ಏನೆಲ್ಲ ಮಾಹಿತಿ ಇದೆ ಎಂಬುದನ್ನು ತಾವುಗಳು ಇಲ್ಲಿ ನೋಡೋದಾದರೆ, ಒಟ್ಟು ಹುದ್ದೆಗಳ ಸಂಖ್ಯೆ 100, ಒಟ್ಟು 100 ಹುದ್ದೆಗಳ ಸಂಖ್ಯೆ ಇದೆ. ಅದೇ ರೀತಿಯಾಗಿ ಇಲ್ಲಿ ನೀವು ವೇತನ ಶ್ರೇಣಿಯನ್ನು ನೋಡೋದಾದರೆ 41,300ರಿಂದ 81,800 ಇದೆ ವಸತಿ ಶಾಲಾ ಶಿಕ್ಷಣ. ಅದೇ ರೀತಿಯಾಗಿ ಇದು ಏನೆಲ್ಲ ಕ್ವಾಲಿಫಿಕೇಷನ್ನ ಹೊಂದಿರಬೇಕು ಅನ್ನೋದು ನೋಡೋದಾದರೆ, PUC ವಿತ್ ಮಿನಿಮಮ್ 50% ಮಾರ್ಕ್ಸ್ ಆ್ಯಂಡ್ ಎನಿ ಡಿಪ್ಲೊಮಾ ಎಲಿಮೆಂಟ್ರಿ. ಓಕೆ, PUC ಮತ್ತು PUCಯ ಒಂದು ಅಂಕಪತ್ರಗಳನ್ನು ಮತ್ತು ಅದೇ ರೀತಿಯಾಗಿ TET ತಾವುಗಳು ಕರ್ನಾಟಕದಿಂದ ಮಾನ್ಯತೆ ಪಡೆದಂಥ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟನ್ನು ತಾವುಗಳು ಏನು ಮಾಡಿರಬೇಕು, ಪಾಸಾಗಿರಬೇಕು. ಅದೇ ರೀತಿಯಾಗಿ ವಯೋಮಿತಿಯನ್ನು ನೋಡೋದಾದರೆ, ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ 40 ವರ್ಷ, 2A, 3B, 3A ಅಭ್ಯರ್ಥಿಗಳಿಗೆ 43 ವರ್ಷ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 45 ವರ್ಷಗಳನ್ನು ನಿಗದಿಪಡಿಸಿರ್ತಾರೆ. ಅದೇ ರೀತಿಯಾಗಿ ಇನ್ನೂ ಪರೀಕ್ಷೆ ಯಾವ ರೀತಿಯಾಗಿರುತ್ತೆ, ಮಾಜಿ ಸೈನಿಕ ಅಭ್ಯರ್ಥಿಗಳು ಮತ್ತು NCC ಏನಾದರೂ ಪರಿವೀಕ್ಷಕರಾಗಿದ್ದರೆ ಅವ್ರಿಗೂ ಕೂಡ ಇಲ್ಲಿ ವಯಸ್ಸಿನಲ್ಲಿ ವಯೋಮಿತಿಯನ್ನು ಕೊಂಡಿದ್ದಾರೆ. ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕವನ್ನು ನೋಡೋದಾದರೆ 21/8/21 ತಾರೀಕಿನಿಂದ ಏನು ಅರ್ಜಿ ಸಲ್ಲಿಕೆ ದಿನಾಂಕ ಪ್ರಾರಂಭವಾಗಿದೆ. ಆಲ್ರೆಡಿ ಕೊನೆಯ ದಿನಾಂಕ 18ನೇ ತಾರೀಕು, ಸೆಪ್ಟೆಂಬರ್ 18ನೇ ತಾರೀಕು ಆಗಿರ್ತದೆ. ಮತ್ತು ಪೇಮೆಂಟನ್ನು ಮಾಡೋದು ಕೂಡ 19/9 ಏನು ಕೊನೆಯ ದಿನಾಂಕ ಆಗಿರ್ತದೆ. ತಾವುಗಳು ಇದನ್ನು ಗಮನದಲ್ಲಿ ಇಟ್ಟುಕೊಂಡಿರಬೇಕು. ಅದೇ ರೀತಿಯಾಗಿ ಪೇಮೆಂಟ್ ಫೀಸನ್ನು ನೋಡೋದಾದರೆ ಎಷ್ಟು ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಅಂತಂದರೆ, ಕ್ಯಾಟಗರಿ ವೈಸು ಜನರಲ್ ಅಭ್ಯರ್ಥಿಗಳಿಗೆ 750 ಅಂದರೆ ₹500 ಅರ್ಜಿ ಶುಲ್ಕ ಮತ್ತು 250 ಪ್ರಕ್ರಿಯೆ ಶುಲ್ಕ ಅಂತ ಪ್ರೊಸೆಸಿಂಗ್ ಫೀಸ್ ಅಂತ ಕರಿತೀವಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ₹500 ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ₹250 ಅಂತ ಇರ್ತದೆ. ಓಕೆ, ಈ ಒಂದು ಪೇಮೆಂಟನ್ನು ತಾವುಗಳು ಆನ್ಲೈನ್ ಮೂಲಕ ಮಾಡಬೇಕಾಗಿರ್ತದೆ. ಮತ್ತು ಅದೇ ರೀತಿಯಾಗಿ ಕನ್ನಡ ಭಾಷಾ ಪರೀಕ್ಷೆ ಪತ್ರಿಕೆ 1, ಪತ್ರಿಕೆ 2 ಇನ್ನೂ ಯಾವುದೇ ರೀತಿಯಾದಂಥ ದಿನಾಂಕಗಳನ್ನು ಅವರು ಇಲ್ಲಿ ನಮೂನೆ ಮಾಡಿಲ್ಲ. ಅದನ್ನು ತಾವುಗಳು ಏನು ಖಚಿತಪಡಿಸ್ತಾರೆ. ಓಕೆ, ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಯಾವ ರೀತಿಯಾಗಿ ನಡೀತದೆ ಅಂತೇಳಿ. ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆನ್ಲೈನ್ ಅಥವಾ ಆಫ್ಲೈನ್ OMR ಮಾದರಿಯಲ್ಲಿ ನಡೆಸಲಾಗುವುದು, ಅಥವಾ ಏನೋ ಎರಡರಲ್ಲಿ ಒಂದು ಪರೀಕ್ಷೆ ಆಧಾರಿತ ಪರೀಕ್ಷೆಯನ್ನು ಏನು ಮಾಡ್ತಾರೆ, ಇಲ್ಲೇ ನಡೆಸ್ತಾರೆ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಅರ್ಜಿಯ ಏನೋ ಆಲ್ರೆಡಿ ಇಲ್ಲಿ ನೀವು ಇದನ್ನು ನೋಡ್ಬೋದು, ಏನೋ ಪ್ರಚಲಿತ ಘಟನೆಗಳ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ಅಂದ್ರೇನು, ಪತ್ರಿಕೆ 1ರಲ್ಲಿ ಏನೆಲ್ಲ ಸಿಲೆಬಸ್ ಇರುತ್ತೆ ಅನ್ನೋದನ್ನು ತಾವುಗಳು ಇಲ್ಲಿ ನೋಡ್ಬೋದು. ಈ ಒಂದು ಸಿಲೆಬಸ್ ತಮಗೇನಾದರೂ ಬೇಕಂತಂದರೆ ತಾವುಗಳು ಕಮೆಂಟ್ನಲ್ಲಿ PDF ಅಂತ ಏನಾದರೂ ಕಮೆಂಟ್ ಮಾಡಿದರೆ ಈ ಒಂದು ನೋಟಿಫಿಕೇಷನ್ ಲಿಂಕನ್ನು ತಮಗೆ ನಾನು ಕಳಿಸಿಕೊಡ್ತೇನೆ. ಇದಿಷ್ಟು ಮಾಹಿತಿ ಈ ಒಂದು ಏನು ವಸತಿ ಶಾಲಾ ಶಿಕ್ಷಣದಲ್ಲಿ ಏನು 100 ಶಿಕ್ಷಕರ ನೇಮಕಾತಿಯನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಇದೆಲ್ಲ ಮಾಹಿತಿ ತಮ್ಮೆಲ್ಲರಿಗೂ ಈ ಮಾಹಿತಿ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ಇನ್ನೂ ಯಾರಿಗೂ ಕೂಡ ಮಾಹಿತಿ ತಲುಪಿಲ್ಲ ಅಂಥವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ, ವಿಡಿಯೋವನ್ನು ತಾವೆಲ್ಲರೂ ಸ್ಕಿಪ್ ಮಾಡದೆ ನೋಡಿದಿರಿ ಅಂದ್ಕೊಳ್ತಾ, ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.